ಇನ್ನು ಚುನಾವಣಾ ಚದುರಂಗದ ರಾಜಕೀಯ ನಾಯಕರ ನಡೆಗಳನ್ನ ಮತ್ತಷ್ಟು ಆಳವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆದ ಚಿದಾನಂದ್ ಪಟೇಲ್ ಇದ್ದಾರೆ. ಚಿದಾನಂದ್ ಪಟೇಲ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ಇನ್ನು ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡಿ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ಸುದ್ದಿ, ಇಡೀ ರಾಷ್ಟ್ರವ್ಯಾಪಿ ಬಹು ಚರ್ಚಿತ ವಿಚಾರ. ರಿಪಬ್ಲಿಕ್ ಆಫ್ ಇಂಡಿಯಾ ಹೆಸರನ್ನ ಭಾರತ, ರಿಪಬ್ಲಿಕ್ ಆಫ್ ಭಾರತ್ ಅಂತ ಬದಲಾಯಿಸುತ್ತಾ ಕೇಂದ್ರ ಸರ್ಕಾರ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡ್ತಾ ಇರುವ ಕೆಲವೊಂದಷ್ಟು ಬೆಳವಣಿಗೆಗಳು. ಇದೇ 18ನೇ ತಾರೀಕಿಂದ 22ರವರೆಗೆ ವಿಶೇಷ ಅಧಿವೇಶನ ನಡೆಯಲಿದೆ. ಇದೇ ಒಂದು ಅಧಿವೇಶನದ ಸಂದರ್ಭದಲ್ಲಿ ಈಗೇನು ಕುತೂಹಲಕ್ಕೆ ಕಾರಣವಾಗಿದೆ, ಆ ಕುತೂಹಲಕ್ಕೆ ಅಧಿಕೃತವಾದ ಘೋಷಣೆಯ ಸ್ವರೂಪ ಸಿಗುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತಿದೆ ಕೇಂದ್ರ ಸರ್ಕಾರದ ಇತ್ತೀಚಿನ ನಡೆ ಏನು? G20 ಶೃಂಗಸಭೆಗೆ ಹೋಗಿರುವ ಆಹ್ವಾನ ಪತ್ರಿಕೆ, ಆ ಆಹ್ವಾನ ಪತ್ರಿಕೆಯಲ್ಲಿ ರಾಷ್ಟ್ರಪತಿಗಳಿಂದ ಈ ಒಂದು ಆಹ್ವಾನವನ್ನ ನೀಡಲಾಗಿರೋದು, ಪ್ರೆಸಿಡೆಂಟ್ ರಿಪಬ್ಲಿಕ್ ಆಫ್ ಭಾರತ್ ಅಂತ ಹೇಳಿ ಅದರಲ್ಲಿ ಬರೆದಿರೋದು ಈ ಒಂದು ಅನುಮಾನಕ್ಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಆ ಆಹ್ವಾನ ಪತ್ರಿಕೆಯ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ರಿ, ಮಾರ್ಕ್ ಮಾಡಿ ತೋರಿಸ್ತಿದೀವಿ ನಾವು. ರಿಪಬ್ಲಿಕ್ ಆಫ್ ಭಾರತ್ ಅಂತ ಹೇಳಿ ಬರೆಯಲಾಗಿರೋದು ಇದು ರಾಜಕೀಯ ವಲಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಅದರಲ್ಲೂ INDIA ಇಂಡಿಯಾ ಅನ್ನೋ ಮೈತ್ರಿಕೂಟವನ್ನ ಕಟ್ಕೊಂಡು ಮೋದಿ ವಿರುದ್ಧವಾಗಿ ಈ ಮೈತ್ರಿ ಪಕ್ಷಗಳು ಅಥವಾ ವಿರೋಧ ನಿಂತಿರುವ ಪಕ್ಷಗಳು ಚುನಾವಣೆಯನ್ನೇ ಎದುರಿಸಲಿಕ್ಕೆ ಸಿದ್ಧವಾಗಿರುವ ಸಂದರ್ಭದಲ್ಲೇ ಈ ಇಂಡಿಯಾ ಅನ್ನೋ ಹೆಸರನ್ನ ಪಕ್ಕಕ್ಕೆ ಸರಿಸಿ ಭಾರತ್ ಅನ್ನೋ ಹೆಸರನ್ನೇ ಇನ್ನು ಮುಂದೆ ಚಾಲ್ತಿಗೆ ತರೋಕೆ ಪ್ರಯತ್ನ ಪಡ್ತಾ ಇದೆಯಾ ಮೋದಿ ನೇತೃತ್ವದ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ. ಇನ್ನು ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಸ್ಥಳೀಯ ಮಟ್ಟದ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯ ಇಬ್ಬರು ಹಾಗೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳು ಆದಿಯಾಗಿ ಇತರೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಮೊದಲಿಗೆ ರಿಯಾಕ್ಷನ್, ಅದಾದ ನಂತರದಲ್ಲಿ ವಿಶ್ಲೇಷಣೆ. ಇಂಡಿಯಾ ಬದಲು ಭಾರತ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ. ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಅದನ್ನೇ ಹೊರಟಿರೋದು. ಭಾರತವನ್ನ ಇಂಡಿಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಅಂತ ಹೇಳಲಿಕ್ಕೆ ಅದರಲ್ಲೊಂದು ಭಾವನೆಯ ಕಿಚ್ಚು ಇದೆ, ಅದಕ್ಕೊಂದು ಎದೆಗಾರಿಕೆ ಇದೆ, ಸ್ವಾಭಿಮಾನವನ್ನು ಕೂಡ ಹೇಳ್ತಾರೆ. ಎಲ್ಲ ಗುಲಾಮಗಿರಿ ಹೆಸರುಗಳಿತ್ತು. ಸೊ ಆ ಗುಲಾಮಗಿರಿ ಹೆಸರುಗಳನ್ನು ತೆಗೆದು ರಿಪಬ್ಲಿಕ್ ಆಫ್ ಇಂಡಿಯಾ ಅಂತನ್ನುವಂಥದ್ದನ್ನು ಬದಲಾವಣೆ ಮಾಡಿ ರಿಪಬ್ಲಿಕ್ ಆಫ್ ಭಾರತ ಅನ್ನುವಂಥ ಹೆಸರಿಟ್ಟಿದ್ದು ಅತ್ಯಂತ ಸ್ವಾಗತಾರ್ಹವಾದ. ಭಾರತ ನಾವೇನು ಭಾರತ ಅಂತ ಹೇಳ್ತಾ ಇಲ್ಲ, ಇಂಡಿಯಾ ಅಂತ ರಿಪಬ್ಲಿಕ್ ಆಫ್ ಇಂಡಿಯಾ. ಇದು ನಮ್ಮ ನೋಟ್ ಮೇಲೆ ಏನಿದೆಯಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ರಿಸರ್ವ್ ಬ್ಯಾಂಕ್ ಇಂಡಿಯಾನ ತೆಗೆದ್ಬಿಟ್ಟು ನಾವು ಇಂಡಿಯಾ ಅಂತ ನಾವು ಹೆಸರಿಟ್ರೆ ಇದನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವೇನು ಮಾಡೋಣ? ನಮ್ಮ ಬಗ್ಗೆ ಎಷ್ಟು ಭಯ ಬಂದಿರಬೇಕು, ಎಷ್ಟು ಎಫೆಕ್ಟ್ ಆಗಿರಬೇಕು, ಸೋಲನ್ನು ಯಾವ ರೀತಿ ನೋಡ್ತಾ ಇರಬೇಕು, ಇದೆಲ್ಲ ಇಂಡಿಯಾ ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಾರೆ. ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇನ್ಕಾರ್ಪೊರೇಟೆಡ್ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. India is an accepted word for our country. Making it Bharat, I don't think it is required. ಚುನಾವಣಾ ವರ್ಷ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ವಾದ ಪ್ರತಿವಾದ ಯಾವುದೇ ವಿಚಾರದಲ್ಲಾದ್ರೂ ಕೂಡ ಇದ್ದೇ ಇರುತ್ತೆ. ಅದೇ ರೀತಿಯ ಪ್ರಯತ್ನಗಳು ಈ ವಿಚಾರದಲ್ಲೂ ಆಗ್ತಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಇದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಗಳನ್ನ ಡಿಸ್ಕಸ್ ಮಾಡೋಕ್ ಮುಂಚೆ ಒಂದಷ್ಟು ವಸ್ತುಸ್ಥಿತಿ ಬಗ್ಗೆ ಮಾತನಾಡ್ಬಿಡೋಣ. ರಾಘವೇಂದ್ರ ಗುಡಿ, ಹಾಗಾಗಿ ನಿಮ್ಮಿಂದಾನೇ ಪ್ರಾರಂಭ ಮಾಡೋಣ. ಈಗ ಭಾರತ್, ಇಂಡಿಯಾ ಅನ್ನೋದು ಹೊಸದಾಗಿ ಅಥವಾ ಭಾರತ್ ಅನ್ನೋದನ್ನ ಹೊಸದಾಗಿ ಮರುನಾಮಕರಣ ಮಾಡ್ತಿರೋದಲ್ಲ. ಎರಡೂ ಪದಗಳನ್ನ ಬಳಕೆ ನಾವು ಮಾಡ್ಕೊಳ್ತಾ ಇದೀವಿ ಬಹಳ ವರ್ಷಗಳ ಕಾಲದಿಂದ. ಈಗಿರೋ ಪ್ರಶ್ನೆ ಅಂದ್ರೆ ಇಂಡಿಯಾ ಅನ್ನೋದನ್ನ ಸಂವಿಧಾನದಿಂದ ಪಕ್ಕಕ್ಕಿಡೋ ಪ್ರಯತ್ನಗಳು ಆಗತ್ತಾ, ಆದ್ರೂ ಕೂಡ ಸುಲಭವಾಗಿ ಇದೆಯಾ ಅಂತ ಹೇಳಿ. ಸ್ಮಿತಾ, ನಾವು ನೋಡ್ತಾ ಇದ್ದ ನಮ್ಮ ಸಂವಿಧಾನದ ಆರ್ಟಿಕಲ್ 1 ಶುರು ಆಗೋದೇ ಇಂಡಿಯಾ ದ್ಯಾಟ್ ಈಸ್ ಭಾರತ್ ಅಂತಕ್ಕಂಥ ಒಂದು ಪದದ ಬಳಕೆಯಿಂದ. ಅಂದ್ರೆ ಯಾವುದು ಇಂಡಿಯಾ ಅಂತ ನಾವು ಹೇಳ್ತೀವೋ ಅದು ಭಾರತ ಆಗಿದೆ ಅಂತಕ್ಕಂಥದ್ದು ಆ ಒಂದು ಸಂವಿಧಾನದಲ್ಲಿ ಶುರು ಆಗುವಂತ ಒಂದು ಮಾತು. ಆದ್ರೆ ಹೀಗಾಗಿ ನಮಗೆ ಭಾರತ ದೇಶಕ್ಕೆ ಎರಡು ಅಧಿಕೃತವಾಗಿರ್ತಕ್ಕಂಥ ಹೆಸರು, ಒಂದು ಭಾರತ ಅಂತನೂ ಇದೆ, ಇಂಡಿಯಾನು ಅಂತ ಇದೆ. ನಾವೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರೋ ರೀತಿಯಾಗಿ ಭಾರತ ರತ್ನ ಅಂತನೂ ಹೇಳ್ತೀವಿ. ಹೀಗಾಗಿ ಭಾರತ ಮತ್ತು ಇಂಡಿಯಾ ವಿಭಿನ್ನ ಅಲ್ಲ, ಎರಡು ಒಂದೇ, ಒಂದು ರೂಪದ ಅಥವಾ ಒಂದು ಭೂಮಿಯ ಎರಡು ಹೆಸರುಗಳು ಅಂತೇಳಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಾ ಬರ್ತೀವಿ. ಆದ್ರೆ ಅದರ ಒಂದು ಅಸ್ತಿತ್ವ ಬಂದಿದ್ದು ಹೇಗೆ, ಭಾರತ ಅನ್ನೋ ಹೆಸರು ಈ ಒಂದು ಭೂಮಿಗೆ ಬಂದಿದ್ದು ಹೇಗೆ, ಇಂಡಿಯಾ ಅಂತಕ್ಕಂಥ ಹೆಸರು ಈ ಭೂಮಿಗೆ ಬಂದಿದ್ದು ಹೇಗೆ, ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಭಾರತ ಅಂತ ಇಲ್ಲಿಗೆ ಹೆಸರು ಪ್ರಮುಖ ಕಾರಣ ಅಂದ್ರೆ ಋಷಭದೇವ ಅಂತ. ಋಷಭದೇವನ ಮಗ ಭರತ ಚಕ್ರವರ್ತಿ ಅಥವಾ ದುಷ್ಯಂತನ ಪುತ್ರ ಭರತ ಮಹಾರಾಜ, ಇವರ ಇಬ್ಬರ ಹೆಸರಿನಿಂದಾಗಿ ಇದಕ್ಕೆ ಭರತ ಅಂತ ಅಥವಾ ಭಾರತ ಅಂತಕ್ಕಂಥ ಹೆಸರು ಬರುತ್ತೆ. ಆದರೆ ಇದನ್ನು ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕದ ಮೂಲಕವೂ ಕೂಡ ಹೇಳ್ತಾರೆ. ಅಂದರೆ ಯಾವ ಭೂಮಿ
ಹಿಮಾಲಯದಿಂದ ದಕ್ಷಿಣಕ್ಕಿದೆಯೋ, ಯಾವ ಭೂಮಿ ಸಮುದ್ರದಿಂದ ಉತ್ತರಕ್ಕಿದೆಯೋ ಆ ಮಧ್ಯಭಾಗವನ್ನು ನಾವು ಭಾರತ ಅಂತ ಹೇಳ್ತೀವಿ ಅಂತ. ಅಂದರೆ ಭಾರತ ಅಂತಕ್ಕಂಥ ಹೆಸರು ಯಾವುದೋ ಜಾತಿ ಧರ್ಮ ಸೂಚಕ ಅಲ್ಲ, ಬದಲಿಗೆ ಈ ಭೂಮಿಯ ಪುರಾತನವಾಗಿರ್ತಕ್ಕಂಥ ಅನಾದಿಯಾಗಿರ್ತಕ್ಕಂಥ ಹೆಸರು ಪ್ರಮುಖವಾಗಿ ಕೇಳಿ ಬಂದಿರುವಂಥದ್ದು. ಆದರೆ ಇಂಡಿಯಾ ಅಂತಕ್ಕಂಥ ಹೆಸರು ಹೇಗೆ ಬರುತ್ತೆ ಅನ್ನೋ ನೋಡೋದಾದ್ರೆ ನಾವು ಸಿಂಧೂ ನಾಗರಿಕತೆ ಎಲ್ಲ ಓದಿದ್ದೀವಿ. ಆ ಸಿಂಧೂ ನಾಗರಿಕತೆ ಏನಾಗುತ್ತೆ, ಪರ್ಷಿಯನ್ ರೂಪಾಂತರ ಪಡೆದುಕೊಂಡು ಇಂಡಸ್ ಅಂತಕ್ಕಂಥ ಹೆಸರನ್ನು ಪಡೆದುಕೊಳ್ಳುತ್ತೆ. ಯಾವಾಗ ವಸಾಹತುಶಾಹಿಗಳು ಹೊರಗಡೆ ದೇಶದವರು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾರೆ, ಅದರಲ್ಲೂ ಪ್ರಮುಖವಾಗಿ ಬ್ರಿಟಿಷರು ಭಾರತವನ್ನು ವಶಪಡಿಸಿಕೊಳ್ತಾರೆ, ಅವರು ಇದಕ್ಕೆ ಇಂಡಿಯಾ ಅಂತಕ್ಕಂಥ ಹೆಸರನ್ನ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈ ಮೂಲಕವಾಗಿ ವಸಾಹತುಶಾಹಿಯ ಕುರುಹಾಗಿ ಇಂಡಿಯಾ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು ಸಾಕಷ್ಟು ಜನರ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇನ್ನೂ ನಾವು ಇದನ್ನ ಆಳಕ್ಕೆ ಹೋಗಿ ನೋಡೋದಾದ್ರೆ, ಇವತ್ತು ನಮ್ಮ ರಾಷ್ಟ್ರಗೀತೆ ಇರ್ತಕ್ಕಂಥದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ರಾಷ್ಟ್ರಗೀತೆಯಲ್ಲಿ ನಾವು ನೋಡ್ತೀವಿ, ಜನಗಣಮನ ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ ಅಂತ ಅಲ್ಲಿ ಭಾರತ ಅನ್ನೋ ಪದ ಬಳಕೆ ಆಗುತ್ತೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ನಾಡಗೀತೆಯನ್ನು ನೋಡ್ತಾ ಇದ್ರೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಓದ್ತೀವಿ. ಅಂದ್ರೆ ಭಾರತ ಅಂತಕ್ಕಂಥ ಹೆಸರು ಅಷ್ಟು ಆಳವಾಗಿ ಒಂದು ಬೇರೂರಿರ್ತಕ್ಕಂಥದ್ದು. ಆದರೆ ಸ್ವತಂತ್ರದ ಸಂದರ್ಭದಲ್ಲಿ ಯಾವಾಗ ಸಂವಿಧಾನದ ಮೊದಲ ಒಂದು ಅದನ್ನ ಮಂಡಿಸಲಾಗುತ್ತೋ ಆ ಸಂದರ್ಭದಲ್ಲಿ ಚರ್ಚೆ ಶುರುವಾಗುತ್ತೆ. ನಾವು ಇಂಡಿಯಾ ದ್ಯಾಟ್ ಇಸ್ ಭಾರತ್ ಯಾಕೆ ಬೇಕು, ಭಾರತ ಅಂತ ಮಾತ್ರ ಇಟ್ಕೊಳ್ಳೋಣ ಅಂತ. ಅದು ತದನಂತರದಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗುತ್ತೆ, ಒಂದು ಕಾನೂನಾತ್ಮಕ ಚರ್ಚೆಗಳಿಗೂ ಕೂಡ ಕಾರಣ ಆಗುತ್ತೆ. 2016 ಮಾರ್ಚ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣ ಹೋಗುತ್ತೆ. ಆ ಸಂದರ್ಭದಲ್ಲಿ ಅವತ್ತು ಚೀಫ್ ಜಸ್ಟಿಸ್ ಆಗಿದ್ದಂಥವ್ರು ಯು ಲಲಿತ್ ಅವರು ಚೀಫ್ ಜಸ್ಟಿಸ್ ಆಗಿರ್ತಾರೆ, ಎಲ್ಲ ವಾದ ಪ್ರತಿವಾದವನ್ನು ಆಲಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಮಗೆ ಈ ರೀತಿಯಾಗಿರ್ತಕ್ಕಂಥ ಇಶ್ಯೂಗಳನ್ನೆಲ್ಲ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಭಾರತನೂ ಬೇರೆ ಅಲ್ಲ ಅಥವಾ ಇಂಡಿಯಾನೂ ಬೇರೆ ಅಲ್ಲ ಅಂತೇಳಿ ಅವತ್ತು ಅರ್ಜಿಯನ್ನು ವಜಾ ಮಾಡಿರ್ತಾರೆ. ಮತ್ತೆ 2020ರಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗುತ್ತೆ ಇದೇ ಒಂದು ವಿಷಯವನ್ನ ಇಟ್ಟುಕೊಂಡು. ಆಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಆ ಅರ್ಜಿಯನ್ನ ವಜಾ ಮಾಡೋದಿಲ್ಲ, ಬದಲಿಗೆ ಕೇಂದ್ರ ಸರ್ಕಾರಕ್ಕೆ ಅದನ್ನ ಒಂದು ಸೂಚನೆಯನ್ನ ಕೊಡುತ್ತೆ. ಕೇಂದ್ರ ಸರ್ಕಾರ ಬದಲು ಮಾಡೋದಿತ್ತಂದ್ರೆ ಅಲ್ಲಿ ಅವರು ಅದನ್ನ ನಿರ್ಧಾರ ತೆಗೆದುಕೊಳ್ಳಬಹುದು, ನಾವು ಆ ಒಂದು ಆದೇಶವನ್ನ ಕೊಡೋದಿಲ್ಲ ಅಂತೇಳಿ. ಹೀಗಾಗಿ ಸದ್ಯಕ್ಕೆ ಈ ಭಾರತ ಅಂತಕ್ಕಂಥ ಹೆಸರನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಳಿದಾಗೆ ಚುನಾವಣೆ ಸಮಯ ಆಗಿರೋದ್ರಿಂದಾಗಿ ವಿವಿಧ ರೂಪಾಂತರ ಮೂಲಕ ವಿವಿಧವಾಗಿರ್ತಕ್ಕಂಥ ವಾದ ವಿವಾದಕ್ಕೂ ಕೂಡ ಇದು ಕಾರಣ ಆಗ್ತಾ ಇರೋದು. ಅಂದ್ರೆ ಮರುನಾಮಕರಣ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇರೋ ಹೆಸರು ಬಳಕೆಗೆ ಒಂದನ್ನೇ ಬಳಸೋಣ ಅನ್ನೋ ರೀತಿಯಲ್ಲಿ ಪೊಲಿಟಿಕಲ್ ಇಂಪ್ಲಿಕೇಶನ್ ಬಗ್ಗೆ ಮಾತನಾಡಲೇಬೇಕು. ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನೇ ನಾವು ಗಮನಿಸ್ತಾ ಇದ್ವಿ, ಭಯ ಶುರುವಾಗ್ಬಿಟ್ಟಿದೆ. ಅಂದ್ರೆ ನಾವು INDIA ಅಂತ ಹೆಸರಿಟ್ಟಿದ್ರೆ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಪೊಲಿಟಿಕಲಿ ನಿಜವಾಗ್ಲೂ ಕೂಡ ಚುನಾವಣೆಗೆ, ಅದರಲ್ಲೂ ಈ ಮತದಾರರ ಮತಕೇಂದ್ರಿತ ಚುನಾವಣೆಯ ರಾಜಕಾರಣಕ್ಕೆ ನಿಜವಾಗ್ಲೂ ಈ ತರದ ಬದಲಾವಣೆಗಳು ಇಂಪ್ಯಾಕ್ಟ್ ಆಗತ್ತಾ ಅಂತ ಹೇಳಿ ಚಿದಾನಂದ್? ಈಗ ಒಂದು ಗ್ರಾಮ ಇವತ್ತು ಜಗತ್ತಾಗಿ ಬದಲಾಗಿದೆ. ಇವತ್ತು ಜಗತ್ತು ಇಂಡಿಯಾ ಅಂತ ಕರೀತದೆ, ಒಂದು ಮಾತನ್ನು ಹೇಳಿದೆ, ಇಡೀ ಜಗತ್ತು ಇಂಡಿಯಾ ಅಂತ ಒಪ್ಕೊಂಡಿದೆ ಅಂತ ಹೇಳ್ತಿರುವಂಥದ್ದು. ನೀವು ಒಂದು ಹೆಸರು ಬದಲಾವಣೆ ಮಾಡಿದ್ರು ಕೂಡ ನಾಟ್ ಓನ್ಲಿ ಸುಮ್ಮನೆ ಅಲ್ಲ, ಅದು ಒಂದು ಹೆಸರು ಬದಲಾವಣೆ ಮಾಡಿ ಅಲ್ಲಿ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಇಡೀ ವ್ಯವಸ್ಥೆನೇ ಬದಲಾವಣೆ ಮಾಡಬೇಕಾಗಿದೆ. ಈಗ ಚುನಾವಣೆ ಇವರು ಭಾರತೀಯ ಜನತಾ NDA ಆಡಳಿತ ಬಂದು 9 ವರ್ಷದ ಮೇಲೆ ಆಯಿತು, 9 ವರ್ಷ 4 ತಿಂಗಳಾಯಿತು ಇವತ್ತಿಗೆ, ಆಯಿತಾ. ಇನ್ನೂ 8 ತಿಂಗಳು ಚುನಾವಣೆ ಇರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲೇ ಇನ್ನೂ 8 ತಿಂಗಳ ಸಂದರ್ಭದಲ್ಲೇ ಈ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು, ಈ ಹೆಸರುಗಳನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ಜನರ ಭಾವನೆಗಳ ಮುಖಾಂತರ ಮತವನ್ನು ಗಳಿಸಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಿರುವಂಥದ್ದು. ಇವತ್ತು ಜಯರಾಮ್ ರಮೇಶ್ ಕೂಡ ಇದು ಅಗತ್ಯತೆ ಎಂಬ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ಗೆ ಧರ್ಮ ಸಂಕಟ, ಇದು ವಿರೋಧವನ್ನು ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಭಾಳಷ್ಟು ಜನರಿಗೆ ಭಾರತ ದೇಶದಲ್ಲಿ ಭಾವನೆಗಳ ಮೇಲೆ ಎಲ್ಲವೂ ನಡೆಯುವಂಥದ್ದು. ಯಾವ ರೀತಿ ಭಾವನೆಗಳ ಮೇಲೆ ನಡೀತಂತೆ ಅದು ಮತ ಕೂಡ ಭಾವನೆಗಳ ಮೇಲೆ ಚಲಾವಣೆ ಆಗ್ತಿರುವಂಥದ್ದು. ಆದರೆ BJPಗೆ ಇತರೆ ಪಕ್ಷಗಳ ವಿರುದ್ಧ ಅತಿ ದೊಡ್ಡ ಅಸ್ತ್ರ ಇದು. ನಾವು ನಮ್ಮ ದೇಶದ ಗುಲಾಮಿಗಿರಿ ಸಂಸ್ಕೃತಿಯನ್ನು ಹೊರತುಪಡಿಸಿ ನಾವು ನಮ್ಮದೇ ಆದ ಒಂದು ಇತಿಹಾಸವು ಇಟ್ಕೊಂಡಿರ್ತಕ್ಕಂಥದ್ದು. ಅವ್ರು ಹೇಳಿದ್ರು ಭರತಖಂಡ, ಭರತವರ್ಷ, ಭರತ, ಕೌರವರು ಮತ್ತು ಪಾಂಡವರ ಪೂರ್ವಜರು, ಇದನ್ನ ಭರತಖಂಡ ಅಂತ ಕೇಳ್ತಾರೆ. ಅದೇ ರೀತಿ ನೀವು ಸಂಘ ಪರಿವಾರದ ಲೆಕ್ಕಾಚಾರ ಹೋದರೆ ಪಾಕಿಸ್ತಾನ್, ಬಾಂಗ್ಲಾ, ಶ್ರೀಲಂಕಾ ಎಲ್ಲವೂ ಕೂಡ ನಮ್ಮ ಭರತಖಂಡಕ್ಕೆ ಸೇರಿದಂತೆ ಹೇಳ್ತಾರೆ. ಈಗ ಅದು ಬೇರೆ ಬೇರೆ ರಾಷ್ಟ್ರ ಆಗಿದೆ, ಅದು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಭರತಖಂಡದ. ಈಗ ಆಂಜನೇಯ ಬರ್ತಾರೆ, ರಾಮ ಬರ್ತಾನೆ, ರಾವಣ ಬರ್ತಾನೆ. ರಾವಣ ಪಾರ್ಟ್ ಆಫ್ ದಿ ರಾವಣ ಅಂತ ಹೇಳಿದ್ರೆ ಶ್ರೀಲಂಕಾ, ಲಂಕೆ, ಸಿಲೋನ್ ಎಲ್ಲ ಬರುತ್ತೆ. ಆದರೆ ಈ ಚುನಾವಣೆ ಸಂದರ್ಭದಲ್ಲಿ ಇದು ಬೇಕಿತ್ತು ಅನ್ನೋದು ಈಗ ಇವರು ಪ್ರಶ್ನೆ ಮಾಡ್ತಿರುವಂಥದ್ದು. ಯಾಕಂದರೆ ಈ ದೇಶದಲ್ಲಿ ಇನ್ನೂ ನಿರುದ್ಯೋಗ ಸಮಸ್ಯೆ ಇದೆ, ಬಡತನ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇರ್ತಕ್ಕಂಥದ್ದು, ಬೇರೆ ಬೇರೆ ಅಭಿವೃದ್ಧಿಯ ಸಮಸ್ಯೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಹೆಸರುಗಳನ್ನ ಇಟ್ಕೊಂಡು ಭಾವನಾತ್ಮಕವಾಗಿ ಆಟ ಆಡ್ತಿದ್ದಾರೆ ಅನ್ನೋದಕ್ಕೆ ಒಂದು ರೀತಿ ಇದು ರಾಜಕೀಯವಾಗಿ ವೇದಿಕೆ ಆಗಿದೆ. INDIA ಅಂತ ಮೈತ್ರಿಕೂಟಕ್ಕೆ ಹೆಸರಿಟ್ಟಾಗ್ಲೂ ಮಮತಾ ಬ್ಯಾನರ್ಜಿ ಅವರ ಮಾತುಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಇನ್ನು ಮುಂದೆ ಹೋರಾಟ ಇಂಡಿಯಾ ವರ್ಸಸ್ ಮೋದಿ ಇರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ಒಂದು ಭಾವನಾತ್ಮಕ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಇದಿವಾಗ ಭಾರತ ವರ್ಸಸ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಮೋಸ್ಟ್ಲಿ NDA ಅವರು ಮುಂದಿನ
ಮುಂದಿನ ದಿನಗಳಲ್ಲಿ ಬಳಕೆ ಮಾಡ್ಬೋದು. ಬಹುಶಃ ಇದು ಈ ಸಬ್ಜೆಕ್ಟ್ ಇದೆಲ್ಲ ಬಹುಶಃ ಎಲೆಕ್ಷನ್ವರೆಗೂ ಮತ್ತು ಎಲೆಕ್ಷನ್ ನಂತರವರೆಗೂ ಕೂಡ ಚರ್ಚೆ ಆಗುವಂಥ ವಿಚಾರ. ಅತಿ ದೊಡ್ಡ ಅದೇನೇ ಇರ್ಬೋದು, ಚುನಾವಣೆ ಗೆಲ್ಲೋದೀಗ ಪಾಲಿಟಿಕ್ಸ್. 1 ಹೋಟೆಲ್ ಗೆದ್ದರೂ ಅದು ಗೆಲುವೆ, 1,000 ಹೋಟೆಲ್ ಗೆದ್ದರೂ ಗೆಲುವೆ. ಆದರೆ ಭಾರತೀಯ ಜನತಾ ಪಕ್ಷ ಅದ್ಭುತವಾಗಿ 8 ತಿಂಗಳಲ್ಲಿ ಅದು ಚುನಾವಣಾ ಆಟವನ್ನು ಆರಂಭಿಸಿದೆ. ಈ ಆಟ ಜನರು ಈ ಒಂದು ಆಟಕ್ಕೆ ಒಪ್ಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ. ಆಟದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ, ಅದು ಮತದಾರ ತೀರ್ಮಾನ ಮಾಡುವಂಥದ್ದು. ತುಂಬ ಸರಿ ಭಾವನಾತ್ಮಕ ವಿಚಾರಗಳನ್ನು ಬಳಸ್ಕೊಂಡು ಬಹಳಷ್ಟು ಪಾರ್ಟಿಗಳು, ವ್ಯಕ್ತಿಗಳು ಚುನಾವಣೆ ಗೆದ್ದಿದ್ದಾರೆ. ಈ ಹಿಂದೆ ನಮಗೆ ರಾಮ ಜನ್ಮಭೂಮಿ ಇತ್ತು. ರಾಮ ಜನ್ಮಭೂಮಿಗೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಮುಕ್ತವನ್ನು ಮಾಡ್ತಾರೆ. ಈಗ ಹೊಸದಾಗಿ ಈಗ ಭರತ ವರ್ಷ, ಭರತಖಂಡ, ನಾವು ಭಾರತ್ ಅಂತ ಹೇಳ್ತಿದ್ದೀವಿ ಅಂತ ಹೇಳ್ತಾರೆ. ಈಗಾಗಲೇ ಅದಕ್ಕೆ ಸೈನ್ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಹೇಳಿ ಈಗಾಗಲೇ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆ ಮುಖಾಂತರ ಈ ಒಂದು ಅಧಿವೇಶನದಲ್ಲಿ, ವಿಶೇಷ ಅಧಿವೇಶನದಲ್ಲಿ ಹೆಸರು ಬದಲಾವಣೆ ಖಚಿತ ಅಂತ ಹೇಳಲಾಗ್ತಿದೆ. ಬೆನ್ನಲ್ಲೇ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಒಂದು ಮಹತ್ವದ ಮೈಲಿಗಲ್ಲಾಗಿರ್ತಕ್ಕಂಥ ಮಸೂದೆಯನ್ನು ಕೂಡ ಪಾಸ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಈಗೆಲ್ಲರೂ ಕೂಡ ಮಹಿಳಾ ಮತದಾರನ ಟಾರ್ಗೆಟ್ ಮಾಡ್ತಿರೋ ಸಂದರ್ಭದಲ್ಲಿ ಇವರು ಕೂಡ ಮಹಿಳಾ ಭಾವನಾತ್ಮಕ ಜೊತೆಗೆ ಮಹಿಳಾ ವೋಟರ್ಸ್ ಮಾಡ್ತಾರೆ. ಅದು ಅವರ ಪೊಲಿಟಿಕಲ್ ಅಜೆಂಡಾ. ಈ ಪೊಲಿಟಿಕಲ್ ಅಜೆಂಡಾನ ಇತರೆ ಪಾರ್ಟಿಗಳು ಯಾವ ರೀತಿ ಅದನ್ನ ಫೇಸ್ ಮಾಡ್ತಾರೆ, ಅದ್ರ ಮೇಲೆ ಮತದಾರರು ಅದನ್ನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಕರೆಕ್ಟ್. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವ ಬೆಳವಣಿಗೆ ಇದಾದ್ರೆ ರಾಜ್ಯ ಮಟ್ಟದಲ್ಲೂ ಕೂಡ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದರ ಭಾಗವಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿಯಲ್ಲಿ ಈಗ ಲಿಂಗಾಯತ ಜಪ ಪ್ರಾರಂಭವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಲಿಂಗಾಯತ ಮತಗಳನ್ನ ಸೆಳೆಯೋ ಪ್ರಯತ್ನಗಳು ಎರಡೂ ಪಾರ್ಟಿಯಿಂದ ಪೈಪೋಟಿ ರೀತಿಯಲ್ಲಾಗಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ಅದರ ಮುಂದುವರೆದ ಭಾಗ ಪಾರ್ಟ್ 2 ಅನ್ನೋ ರೀತಿಯಲ್ಲಿ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಇಟ್ಕೊಂಡು ಲಿಂಗಾಯತ ಜಪ ಪ್ರಾರಂಭವಾಗಿದೆ. ಲಿಂಗಾಯತ ನಾಯಕರನ್ನ ಸೆಳೆಯೋಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇನ್ನು ಲಿಂಗಾಯತರನ್ನ ಉಳಿಸಿಕೊಳ್ಳೋದು ಬಿಜೆಪಿಗೆ ಸವಾಲಾಗಿ ಪರಿಣಮಿಸಿದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2 ಪ್ರಮುಖ ಪ್ರಬಲ ಹೆಸರುಗಳು ಬಿಜೆಪಿ ಬಿಟ್ಟು ಕೈಪಡೆ ಸೇರಿದ್ದು, ಅದಾದ್ಮೇಲೆ ಅದರ ಪರಿಣಾಮಗಳು ಬಿಜೆಪಿಗೆ ಗೊತ್ತೇ ಇದೆ. ಇದೆಲ್ಲದರ ಮುಂದುವರೆದ ಭಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕಮಲ ಪಾಳ್ಯದಲ್ಲಿ ಲಿಂಗಾಯತ ಕಂಪನ ಭುಗಿಲೆದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರ ರಿಯಾಕ್ಷನ್ ಕೂಡ ಇದೆ. ರಿಯಾಕ್ಷನ್ ಅನ್ನ ಗಮನಿಸೋಣ, ನಂತರದಲ್ಲಿ ಇದರ ಚರ್ಚೆ. ರಾಜ್ಯ ಬಿಜೆಪಿಯಲ್ಲಿ ಏನೋ ಒಂದು ಒಳಸ್ಥಿತಿ ಇದೆ, ಆಕ್ರೋಶ ಇದೆ. ಮತ್ತು ಇವತ್ತಿನವರೆಗೂ ಲೀಡರ್ ಆಫ್ ಅಪೋಸಿಷನ್ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ. ಕೆಲವು ಮಾಜಿ ಶಾಸಕರು ಇರ್ಬೋದು, ಜಿಲ್ಲಾ ಪ್ರಮುಖರು ಇರ್ಬೋದು, ಎಲ್ಲ ಒಂದು ರೀತಿ ಚಿಗುಪ್ಸೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಬರ್ತೀನಿ ಅನ್ನುವಂಥದ್ದು. ಕೆಲವೊಂದು ಮಾಜಿ ಶಾಸಕರು ಸಹಿತ ನನ್ನ ಜೊತೆ ಸಮಾಲೋಚನೆ ಮಾಡಿದ್ದು, ಬೇರೆ ಬೇರೆ ರೀತಿ ಪ್ರೊಸೆಸ್ ನಡೆದ. ಲಿಂಗಾಯತರ ಕಡೆಗಣೆ ಆಯ್ತಂತಂದ್ರೆ ಈಗಾಗಲೇ ನಾವೆಲ್ಲ ಅನುಭವಿಸಿದ್ದೀವಿ ವಿಧಾನಸಭೆ ಚುನಾವಣೆಯಲ್ಲಿ. ಅದು ಬರೋದಿಂದಲೇ ಉಳಿದಂಥವ್ರನ್ನ ಸ್ವಲ್ಪ ಜೊತೆಗೆ ತೊಗೊಂಡು ಹೋಗ್ಬೇಕ್ರಿ, ಹೋಗೋಂಥವ್ರನ್ನೂ ಮಾತಾಡಿಸ್ಬೇಕು. ಲೋಕಸಭೆಯಲ್ಲಿ ಲಿಂಗಾಯತರಿಗೆ ಅತಿ ಹೆಚ್ಚು ಟಿಕೆಟ್ಗಳನ್ನು ಕೊಡಬೇಕು. ಲಿಂಗಾಯತರ ಕಡೆಗಣೆ ಅಂತ ಆಗಲೇಬಾರ್ದು. ಮುಂದೆ ಬರೋ ಚುನಾವಣೆಗೆ ಭಾಳ ಲೋಕಸಭಾ ಚುನಾವಣೆಗೆ ಇಫೆಕ್ಟ್ ಆಗತ್ತಿದ್ದು. ಯಡಿಯೂರಪ್ಪನವ್ರನ್ನ ಹತ್ತುವನದಲ್ಲಿ ಅಧಿಕಾರದಿಂದ ಇಳಿಸಿದ್ರಿ, ಏನ್ ತಪ್ಪು ಮಾಡಿದ್ರಿ ಯಡಿಯೂರಪ್ಪನವರು? ಸಿಬಿಐ ಕೊಟ್ಟವ್ರು ಯಾರು, ಲೋಕಾಯುಕ್ತ ಕೊಟ್ಟವ್ರು ಯಾರು? ನನಗೇನು ಮಾಹಿತಿ ರಾಜ್ಯ ಜನರಿಗೆ ಹೇಳ್ತೀನಿ ನಾನು. ಸಿಬಿಐ ಕೊಡಿಸಿದ್ ನೀವೇ, ಯಡಿಯೂರಪ್ಪನ ತಪ್ಪು ಮಾಡಿಲ್ಲ, ಅಪರಾಧ ಮಾಡಿಲ್ಲ. ಲೋಕಾಯುಕ್ತ ಕೊಡಿಸಿದ್ ನೀವೇ. ವರ್ಚಸ್ಸಿನ ನಾಯಕರು ಬೇಕಲ್ಲ, ಯಡಿಯೂರಪ್ಪನವರು ವರ್ಚಸ್ಸಿರ್ತಕ್ಕಂಥ ನಾಯಕರು. ಅವರು ಕಡೆಗಣಿಸಿದ್ರು. 2023 ಏನ್ ತಪ್ಪು ಮಾಡಿದ್ರು? ಪಕ್ಷವನ್ನು ಕಟ್ಟಿದ್ದೀವಿ, ಧ್ವಜವನ್ನು ಹಿಡಿದಿದ್ದೇವೆ, ಆದರೆ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ನಮ್ಗೆ ಯಾವುದೇ ಸ್ಥಾನಮಾನವನ್ನ ಪಕ್ಷ ಕೊಡಲಿಲ್ಲ ಅನ್ನುವಂಥ ಒಂದು ನೋವು ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಇರ್ತಕ್ಕಂಥದ್ದು. ನನ್ನ ಮುಂದಿನ ರಾಜಕೀಯ ನಡೆಯನ್ನ ನಾನು ಜನವರಿ ಕೊನೆ ಹಂತದಲ್ಲಿ ನಾನು ತೆಗೆದುಕೊಳ್ತೇನೆ ಅನ್ನುವಂಥ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳ ಕ್ವಿಕ್ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಇವರಿಗೆ ಉಳಿಸಿಕೊಳ್ಳೋ ಅನಿವಾರ್ಯತೆ, ಅವರಿಗೆ ಸೆಳೆಯೋ ಪ್ರಯತ್ನ ಯಶಸ್ವಿ ಆಗಬೇಕು ಅನ್ನೋ ಹಪಾಹಪಿ. ಸೊ ಯಾರ್ಯಾರು ಟಾರ್ಗೆಟ್ ಆಗ್ತಿದ್ದಾರೆ, ಆ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಯಾವ ರೀತಿ ಆಗ್ತಿದೆ, ಕ್ವಿಕ್ ಡೀಟೇಲ್ಸ್ ಶೇರ್ ಮಾಡೋದಾದ್ರೆ? ಖಂಡಿತವಾಗ್ಲೂ ಸ್ಮಿತಾ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಬೆನ್ಬಿಡದೆ ಕಾಡ್ತಾ ಇರುವಂತದ್ದು ಲಿಂಗಾಯತರ ಕಡೆಗಣನೆ ಎನ್ನುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಗಮನಿಸಿದ್ದೇವೆ. ಎಲ್ಲೊಂದು ಕಡೆ ಲಕ್ಷ್ಮಣ ಸವದಿ ಆಗಿರ್ಬೋದು, ಮತ್ತೆ ಜಗದೀಶ್ ಶೆಟ್ಟರ್ ಅವರ ಕಡೆಗಣೆಯಿಂದಾಗಿ ಅದೇ ಒಂದು ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಲಿಂಗಾಯತ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಮೇಲುಗೈಯನ್ನ ಸಾಧಿಸಿದೆ. ಈಗ ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಒಂದಷ್ಟು ಜನ ಲಿಂಗಾಯತರ ನಾಯಕರುಗಳೇ ಈ ಒಂದು ವಿಚಾರವನ್ನು ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಸಹೋದರರಾಗಿರ್ತಕ್ಕಂಥ ಪ್ರದೀಪ್ ಶೆಟ್ಟರ್ ಅವರು ಕೂಡ ಈಗಾಗಲೇ ದೊಡ್ಡ
ಮಟ್ಟದಲ್ಲಿ ಲಿಂಗಾಯತರ ಕಡೆಗಣನೆ ಆಗ್ತಾ ಇದೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ವಿವರವನ್ನ ಬಿಚ್ಚಿಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲ ಒಂದ್ ಕಡೆ ಲಿಂಗಾಯತರಿಗೆ ನಾಯಕತ್ವವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಸ್ಮಿತಾ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಲಿಂಗಾಯತರಿಗೆ ಕೊಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಅದಾದ ಸಂದರ್ಭದಲ್ಲಿ ಲಿಂಗಾಯತರೇ ಬಹುತೇಕವಾಗಿ ನಾಯಕತ್ವವನ್ನು ವಹಿಸಂತವರು. ಈಗ ಲಿಂಗಾಯತರಿಗೆ ಬೇಡಿಕೆ ಇಡುವಂತದ್ದು ಪ್ರಮುಖವಾಗಿ ಈಗಾಗಲೇ ಯಡಿಯೂರಪ್ಪನವರು ಕೂಡ ಪುತ್ರ ಬಿ ವೈ ವಿಜೇಂದ್ರ ಅವರಿಗೆ ಒಂದು ರೀತಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ನೂ ಕೂಡ ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ. ಹೀಗಾಗಿ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ಕೂಡ ಒಂದು ರೀತಿ ಅಸ್ತ್ರವಾಗಿ ಬರುವಂತ ಲೋಕಸಭಾ ಚುನಾವಣೆ ಕೂಡ ಮಾಡ್ಕೊಂಡಿದೆ. ಯಾರೆಲ್ಲ ರಾಜ್ಯ ಬಿಜೆಪಿ ಲಿಂಗಾಯತರು ಕಡೆಗಣನೆ ಆಗ್ತಾ ಇದೆ ಅವರನ್ನ ಒಂದು ರೀತಿ ಸೆಳೆಯೋದ್ರ ಮುಖಾಂತರವಾಗಿ ಅವರಿಗೆ ಜಗದೀಶ್ ಶೆಟ್ಟರ್ಗೆ ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಸೂಕ್ತವಾದ ಸ್ಥಾನವನ್ನು ಕೊಡಲಾಗಿತ್ತು ಅದೇ ರೀತಿಯಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಉನ್ನತ ಹುದ್ದೆಯನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತರ ಕಡೆಗಣನೆ ಅನ್ನೋ ವಿಚಾರವನ್ನೇ ರಾಜ್ಯ ಕಾಂಗ್ರೆಸ್ ಕೂಡ ಒಂದು ರೀತಿ ಅಸ್ತ್ರವಾಗಿ ಮಾಡ್ಕೊಳ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ಚಿದಾನಂದ ಪಟೇಲ್, ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುವ ಸಮುದಾಯ ಲಿಂಗಾಯತ. ನಾವು ಗಮನಿಸಿದ್ವಿ, ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳಿಕ್ಕೂ ಕೂಡ ಇದೇ ಕಾರಣ, ಬಿಜೆಪಿ ಅಲ್ಪಮತ ಕುಸಿಯೋದಕ್ಕೂ ಕೂಡ ಇದೇ ಕಾರಣ ಅಂತ ಹೇಳಿ. ಅಂದ್ರೆ ಲಿಂಗಾಯತ ಸಮುದಾಯದ ವೋಟಿಂಗ್ ಪ್ಯಾಟ್ರನ್ ಚುನಾವಣೆಗಳಲ್ಲಿ ಬಹಳಷ್ಟು ನಿರ್ಣಾಯಕ ಪಾತ್ರ. ಈಗ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಆಗ್ತಾ ಇರುವ ಈ ಬೆಳವಣಿಗೆಗಳು ಯಾವ ರೀತಿ ಗಮನಿಸಬೇಕಿದೆ ನಾವು? ನಿಮಗೆ ಲಿಂಗಾಯತ ಸಮಾಜ ಬಹಳಷ್ಟು ಅವೇರ್ನೆಸ್ ಇರ್ತಕ್ಕಂಥ ಸಮಾಜ. ಇಸ್ವಿ 1989ರಲ್ಲಿ ವೀರೇಂದ್ರ ಪಾಟೀಲ್ರನ್ನ ರಾಜೀವ್ ಗಾಂಧಿಯವರು ರಾತ್ರಿ ಕೆಳಗಿಳಿಸ್ತಾರೆ. ಅವರಿಗೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆಯ್ತು ಅನ್ನೋ ಕಾರಣಕ್ಕಾಗಿ ಇಳ್ತಾರೆ. ಅಲ್ಲಿವರೆಗೂ ಅವತ್ತಿನವರೆಗೂ ಕಾಂಗ್ರೆಸ್ನ ಕೈ ಇಟ್ಕೊಂಡು ಬಂದಂಥವ್ರೆ ಲಿಂಗಾಯತರು. ಅದೇ ಕಾರಣಕ್ಕಾಗಿ 89ರವರೆಗೂ ಕೂಡ ಕಾಂಗ್ರೆಸ್ ಸಂಪೂರ್ಣವಾಗಿ ಲಿಂಗಾಯತರು ಕಾಂಗ್ರೆಸ್ ಜೊತೆಗಿದ್ರು. ನಂತರ ನಿಮಗೆ 89ರ ನಂತರ ನಿಮಗೆ ಲಿಂಗಾಯತ ಸಮುದಾಯ ಇಲ್ಲೊಂದು ಕಡೆ ಜನತಾ ಪರಿವಾರ JDU JDS ಮತ್ತು ಇದ್ರ ಜೊತೆ ಗುರ್ಸ್ಕೊಂಡಿದ್ರು. ಮತ್ತೆ ಲಿಂಗಾಯತರು ಭಾರತೀಯ ಜನತಾ ಪಕ್ಷ ಕೈ ಹಿಡಿಯಲಿಕ್ಕೆ ಕಾರಣಕರ್ತರಾದಂಥರು ಯಡಿಯೂರಪ್ಪನವರು. ಯಾವಾಗ ವಚನಭ್ರಷ್ಟ ಇಶ್ಯೂ ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿವರೆಗೆ ಯಡಿಯೂರಪ್ಪನವರು ಲಿಂಗಾಯತರ ನಾಯಕರಾಗಿರಲಿಲ್ಲ. ಯಡಿಯೂರಪ್ಪನ ಒಳ್ಳೆ ಹುಟ್ಟು ಹೋರಾಟಗಾರರಾಗಿದ್ರು. ಅವರು ಶಿಕಾರಿಪುರದಲ್ಲಿ ಗೆಲ್ತಾ ಇದ್ರು. ಒಳ್ಳೆ ಹೋರಾಟಗಾರ, ಭಾರತೀಯ ಜನತಾ ಪಕ್ಷ ಕಟ್ತಾ ಇದ್ರು, ಒಳ್ಳೆ ಸಂಘಟನಾತ್ಮಕ ಆಗಿದ್ರು. ಆದರೆ ಎಲ್ಲ ಲಿಂಗಾಯತ ಸಮುದಾಯ ಅವ್ರ ಪರವಾಗಿರಲಿಲ್ಲ. ಯಾವಾಗ ವಚನಭ್ರಷ್ಟ ಇಶ್ಯೂ ಬಂತು, 2020 ಅಧಿಕಾರದಲ್ಲಿ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರ ಅಧಿಕಾರವನ್ನು ಬಿಟ್ಕೊಡ್ಲಿಲ್ಲ. ಆಗ ಅಲ್ಲಿ ಎಲ್ಲ ಒಂದು ಕಡೆ ಅವರೊಂದು ಅಸ್ಮಿತೆ ಬಂತು. ನಮ್ಮ ಸಮುದಾಯ ಲಿಂಗಾಯತರಿಗೆ ಅನ್ಯಾಯ ಆಯ್ತು ಅಂತ ಇಡೀ ಲಿಂಗಾಯತರು ಒಂದಷ್ಟು ಒಗ್ಗಟ್ಟಾದ್ರು. ಆದರೂ ಕೂಡ ಒಗ್ಗಟ್ಟಾದ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅವತ್ತು 110 ಸ್ಥಾನಗಳನ್ನ ಬಂತು, ಅಧಿಕಾರವನ್ನು ಹಿಡಿದ್ರು. ಅದಾದ ಬಳಿಕ ಕಂಟಿನ್ಯೂಸ್ ಯಡಿಯೂರಪ್ಪನೇ ನಮ್ಮ ಪ್ರಶ್ನಾತೀತ ನಾಯಕ ಅಂತ ಒಪ್ಕೊಂಡ್ರು. ಅದಾದ ಬಳಿಕ ನಿಮಗೆ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ್ರು. ಬೇರೆ ಬೇರೆ ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪ್ರಾರ್ಥನಾ ಇದರಲ್ಲಿ ಚೆಕ್ ಕೇಸ್ನಲ್ಲಿ ಹೋಗುವಂಥ ನಿರ್ಮಾಣ ಆಯಿತು. ಈ ಕಾರಣಕರ್ತರು ಭಾರತೀಯ ಜನತಾ ಪಕ್ಷದರ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಅವರು KJPಯನ್ನು ಕಟ್ಟಿದ್ರು. KJPನ ಕಟ್ಟಿದ ತಕ್ಷಣ ಲಿಂಗಾಯತರು ಮತ್ತೆ ಇವ್ರನ್ನ ಕೈ ಹಿಡಿಲಿಲ್ಲ. ಭಾರತೀಯ ಜನತಾ ಪಕ್ಷ ಅವತ್ತು ನಿಮಗೆ ಎಂಥ ಸ್ಥಿತಿಗೆ ಹೋಗಿತ್ತು ಅಂತ ಗೊತ್ತು. ಅವತ್ತು ಯಡಿಯೂರಪ್ಪನವರು KJP ಕಟ್ಟಿದ್ದಕ್ಕೆ ಸುಮಾರು 40ರಿಂದ 50 ಸ್ಥಾನವನ್ನು BJP ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ನಂತರ ಅವ್ರನ್ನ ಮನವೊಲಿಸಿ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಮತ್ತು ಯಡಿಯೂರಪ್ಪನವ್ರಿಗೆಲ್ಲ ಒಂದು ಕಡೆ ಮೊದಲು ನರೇಂದ್ರ ಮೋದಿ ಅವರನ್ನು ಈ ದೇಶದಲ್ಲಿ ಅವರು ಪ್ರಧಾನಿ ಆಗುವಂಥ ಯೋಗ್ಯತೆ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅಂತ ಒಂದೇ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಯಡಿಯೂರಪ್ಪನವ್ರ ಮೇಲೆ ಸಿಂಪದಿಗಾಗಿ ಮತ್ತೆ ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರು. ಎಲ್ಲವೂ ಕೂಡ ಇತಿಹಾಸ ನೀವು ಗಮನಿಸಬಹುದು. ಅದಾದ ಬಳಿಕ ನಿಮಗೆ 2018ರ ಚುನಾವಣೆಯಲ್ಲಿ ಮತ್ತೆ BJP ಅಧಿಕಾರಕ್ಕೆ ಬರಲಿಕ್ಕೆ ಸಹಾಯ ಆಯಿತು. ಅಂದರೆ ಮತ್ತೆ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಹಾಯ ಆಯಿತು ಮತ್ತು ಲೋಕಸಭೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆಯಲಿಕ್ಕೆ ಸಹಾಯ ಆಯಿತು. ಮತ್ತು ಅದೇ ಯಡಿಯೂರಪ್ಪನವ್ರನ್ನ ಎಲ್ಲ ಒಂದು ಕಡೆ ಅವ್ರನ್ನ ಕೆಳಗಿಳಿಸಿದ್ರು. ಯಾರೇನೇ ಹೇಳ್ಬೋದು, ಆದರೆ ಅವ್ರ ಸಮುದಾಯದ ಒಳಗಡೆ ಒಂದು ಅಸ್ಮಿತೆಯನ್ನು ಸ್ಟಾರ್ಟ್ ಆಗಿದೆ. ಮೊದಲು ಭಾರತೀಯ ಜನತಾ ಪಕ್ಷದ ವೋಟರ್ಸ್ ಇದಾರಲ್ಲ, BJP ವೋಟರ್ಸ್ ಯಾರು ಅಂತ ಹೇಳಿದ್ರೆ ಅದು ನಂಬರ್ 1 ವೋಟರ್ಸ್. 10 ಲಿಂಗಾಯತ ವೋಟ್ಗಳಲ್ಲಿ 8 ವೋಟು BJP ವೋಟ್ ಹಾಕುವಂತ ವೋಟ್ಗಳು. ಇಷ್ಟು ಅನಿವಾರ್ಯತೆ ಇದ್ರೂ ಕೂಡ BJP ಒಳಗೇನೆ ಅಸಮಾಧಾನ ಅನ್ನೋದಿದೆ, ಲಿಂಗಾಯತರನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಹೇಳಿ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿರೋದು. ಗುಡಿ ಸ್ಮಿತಾ, ಇಲ್ಲಿ ಪ್ರಮುಖವಾಗಿ 2 ವಿಷಯಗಳು ಬರುತ್ತೆ. ಒಂದು, ಯಾರನ್ನು ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಳ್ಬಾರ್ದು ಅನ್ನೋದನ್ನ. ಈಗ ಅವ್ರು ಹೇಳ್ತಿದ್ದ ಹಾಗೆ ನಾವು ಇವತ್ತು ಯಡಿಯೂರಪ್ಪನವರು ಒಂದು ಅನುಭಿಷಕ್ತವಾಗಿರ್ತಕ್ಕಂಥ ನಾಯಕನಾಗಿ ಬೆಳ್ಕೊಂಡು ಬರ್ತಾರೆ. ಲಿಂಗಾಯತ ಸಮುದಾಯ ಕೂಡ ಅವರ ಜೊತೆಯಲ್ಲಿ ಭಾವನಾತ್ಮಕವಾಗಿ ನಂಟನ್ನು ಹೊಂದ್ಕೊಂಡಿರುತ್ತೆ. ಆದರೆ ಚುನಾವಣೆಗೂ ಪೂರ್ವದಲ್ಲಿ ಅವರ ಜೊತೆಯಲ್ಲಿ ನಡೆದುಕೊಂಡಂತ ರೀತಿ, ಕೊನೆಗೆ ಯಾರೂ ಕೂಡ ನಮಗೆ ನಾಯಕತ್ವ ವಹಿಸೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದೇ ಯಡಿಯೂರಪ್ಪನವರ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಚುನಾವಣೆಗೆ ಇಳಿದಂತ ಪರಿ ಇವನ್ನೆಲ್ಲ ನೋಡಿದಾಗ ಎಲ್ಲೋ ನಮ್ಮನ್ನ ಕೇವಲ ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ನಿಜವಾಗ್ಲೂ ಕೂಡ ಆಂತರಿಕವಾಗಿ ನಮ್ಮ ಒಂದು ಅಭಿವೃದ್ಧಿಗಾಗ್ಲಿ ಅಥವಾ ನಮ್ಮ ಒಂದಿಷ್ಟು ಆತಂಕಗಳಿಗೆ ಇವರು ಅದಕ್ಕೆ ಬೇಕಾದಂತಹ ಸಮಾಧಾನವನ್ನು ಕೊಡೋದ್ರ ಬದಲಾಗಿ ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಒಂದು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಲಿಂಗಾಯತ ನಾಯಕರಲ್ಲಿ, ಲಿಂಗಾಯತ ಸಮುದಾಯದಲ್ಲಿ ಹುಟ್ಟೋದಕ್ಕೆ ಶುರು ಆಗುತ್ತೆ. ಕೇಳಿಸ್ಕೊಂಡ್ವಿ, ನಾವು ಬ್ಯಾನರ್ ಕಟ್ಟಿದೀವಿ, ಬಾವುಟ ಕಟ್ಟಿದೀವಿ, ಬಟ್ ನಮ್ಗೇನ್ ಸಿಕ್ತು?
ಇತ್ತು ಸ್ಥಾನಮಾನ ಅಂತ ಹೇಳಿ ಈ ಅಸಮಾಧಾನ ಇದೆ ಅಂತ ಖಂಡಿತವಾಗಿ ಇರ್ತಕ್ಕಂಥದ್ದು. ಜೊತೆಗೆ ಈಗ ಕಳೆದ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದಾಗ ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ನಡೆಸಿಕೊಂಡಂತ ರೀತಿ ಇರ್ಬೋದು, ಅಥವಾ ಲಕ್ಷ್ಮಣ್ ಸವದಿ ಅವರನ್ನ ನಡೆಸಿಕೊಂಡಂತ ರೀತಿ ಇರ್ಬೋದು, ಉತ್ತರ ಕರ್ನಾಟಕದ ಯಡಿಯೂರಪ್ಪನವ್ರನ್ನ ನಡೆಸಿಕೊಂಡಂತ ರೀತಿ ಇರ್ಬೋದು. ಇವತ್ತು ಕೂಡ ನೋಡಿ, ಕರ್ನಾಟಕದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಇಲ್ಲ, ಅಥವಾ ಬಿಜೆಪಿ ಅಧ್ಯಕ್ಷರೇ ಆಗಿ ಅವರೇ ಇರ್ತಾರ ಅಥವಾ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ, ಒಂದು ಫೈಟಿಂಗ್ ಸ್ಪಿರಿಟ್ ಇಲ್ಲ, ಜನರಿಗೆ ಸಾಕಷ್ಟು ಆತಂಕ ಇದ್ರೂ ಅದನ್ನ ಒಂದು ಬಿಂಬಿಸುವಂತ ನಾಯಕತ್ವ ಇವತ್ತು ಬಿಜೆಪಿಯಲ್ಲಿ ಕಂಡು ಬರ್ತಿದ್ದಲ್ಲ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಹಜವಾಗಿ ಈಗ ಒಂದು ಬೆಲ್ಲ ಇದ್ ಕಡೆ ಇರುವೆ ಮುತ್ಕೊಳ್ತಾ ಬಂದಾಗೆ ಒಂದು ಕಡೆಯಿಂದ ಅಧಿಕಾರ ಇದೆ ಕಾಂಗ್ರೆಸ್ನಲ್ಲಿ, ಎರಡನೇದಾಗಿ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಆಶ್ವಾಸನೆ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಲಿಂಗಾಯತ ನಾಯಕರಿಗೆ ಪ್ರಮುಖ ಸ್ಥಾನಮಾನವನ್ನು ಕೊಡುವಂತ ಸಾಧ್ಯತೆಗಳಿದಾವೆ. ಕೆಪಿಸಿಸಿ ಅಧ್ಯಕ್ಷ ಏನಾದರೂ ಸಾಧ್ಯತೆಗಳಿರ್ಬೋದು, ಅಥವಾ ಖಜಾಂಚಿ ಸ್ಥಾನಗಳ ಬಗ್ಗೆ ಇರಬಹುದು. ಹೀಗೆ ಸಾಕಷ್ಟು ಸ್ಥಾನಮಾನಗಳು ಒಂದು ಕಡೆ, ಇನ್ನೊಂದು ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಆಶ್ವಾಸನೆ, ಜೊತೆಗೆ ರಾಜ್ಯ ಸರ್ಕಾರದ ಅಧಿಕಾರ, ಇವೆಲ್ಲವೂ ಕೂಡ ಸಹಜವಾಗಿ ಲಿಂಗಾಯತ ಸಮುದಾಯದಲ್ಲಿ ಎಲ್ಲೋ ಒಂದು ಕಡೆಯಿಂದ ಅಲ್ಲಿಯ ನಾಯಕರಲ್ಲಿ ಕಾಂಗ್ರೆಸ್ ಬಗ್ಗೆ ಒಲವು ಮತ್ತೆ ಮೂಡೋದಕ್ಕೆ ಶುರು ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಸಹಜವಾಗಿ ಚರ್ಚೆ ಆಗ್ತಿರುವಂತದ್ದು. ಬೆಳವಣಿಗೆಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಡಿಕೆ ಬ್ರದರ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಲೋಕಾ ಚುನಾವಣೆಯನ್ನ ಫೈಟ್ ಮಾಡುವ ಒಂದು ಪ್ಲಾನಿಂಗ್ ಕೂಡ ನಡೀತಾ ಇದೆ. ಇದರ ವಿಸ್ತೃತ ವರದಿ ನಿಮ್ಮ ಮುಂದೆ ಚಿಕ್ಕ ಬ್ರೇಕ್ನ ನಂತರ. ಲಲಿತಾನಲ್ಲಿ ಮಾಡಿದ್ರು ನಮ್ಗೆ ಯಾವಾಗ ಪ್ರತಿಭಟನೆ ಮಾಡಬೇಕು ಅಂತ ಗೊತ್ತು, ರೈತರ ವಿರುದ್ಧ ಮಾತನಾಡುವಾಗ ಎಚ್ಚರ ಇರಲಿ ಅಂತ ತಿರುಗೇಟ್ ಕೊಟ್ಟರು. ಹೋರಾಟವನ್ನ ಮಾಡಲಿಲ್ಲ ಅವರು. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ನಾಟಕೀಯವನ್ನು ಆಡ್ಕೊಂಡು ಮತವನ್ನು ಗಿಟ್ಟಿಸಿದ್ರಿ ಡಿ ಕೆ ಶಿವಕುಮಾರ್ ಅವರೇ. ಮೊನ್ನೆ ಚಾಮರಾಜನಗರಕ್ಕೆ ಬಂದಾಗ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹಣ ಇಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಥಮ್ಸಪ್ ಮಾಡೋಗ್ತೀರೇನ್ರಿ? ಅವತ್ತೇ ಬುದ್ಧಿ. ಲೋಕಸಭೆ ಎಲೆಕ್ಷನ್ ಟೈಮಲ್ಲಿ ಡಿಕೆಶಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿಯಾಗಿರೋದು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ಕೆಲ ದಿನಗಳಿಂದ ತೇಜಸ್ವಿನಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಬಿಜೆಪಿ ನಾಯಕರ ಮೇಲೆ ಬೇಸರವಿದೆ ಎಂಬ ಮಾತಿದೆ. ಹೀಗಾಗಿ ಡಿಕೆಶಿ ಹಾಗೂ ತೇಜಸ್ವಿನಿ ಅನಂತಕುಮಾರ್ ಭೇಟಿ ಭಾರಿ ಕುತೂಹಲವನ್ನು ಮೂಡಿಸಿದೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ ಕಾಂಗ್ರೆಸ್ನಿಂದ ಬ್ಲಾಕ್ ಮೇಲ್ ಅನ್ನುವ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ ಅಂತ ಅಂದಿದಾರಾ? ಇದು ನವರಂಗಿ ನಾರಾಯಣನ ಮಾತು. ನವರಂಗಿ ನಾರಾಯಣನಿಗೆ ಎಂಬಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ರು. ನವರಂಗಿ ನಾರಾಯಣನ ಮಾತು, ನವರಂಗಿ ನಾರಾಯಣನ ಮಾತು ಬ್ಲಾಕ್ ಮೇಲ್, ಅದಕ್ಕೆ ನಮ್ಮ ಎಂಬಿ ಪಾಟೀಲ್ ರವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ ಸಂಸ್ಕೃತಿ. ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಮಾಜಿ ಶಾಸಕ ಮಹದೇವಪ್ಪ ಯದವಾಡ ಜೊತೆ ಶೆಟ್ಟರ್ ಚರ್ಚೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತರಾಗಿದ್ದ ಯಾದವಾಡ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಶೆಟ್ಟರ್ ಜೊತೆ ಅಶೋಕ್ ಪಟ್ಟಣ್ ಕೂಡ ಇದ್ರು. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಸಹೋದರ ಬಿಜೆಪಿ ವೆಲ್ಕಮ್ ಬ್ಯಾಕ್. ಬಿಜೆಪಿ ಜೆಡಿಎಸ್ ಇದೀಗ ಟಾರ್ಗೆಟ್ ಡಿಕೆ ಬ್ರದರ್ಸ್ ಅಂತ ಮಾಡ್ಕೊಂಡಿದೆ. ರಾಮನಗರದಿಂದ ಮೆಡಿಕಲ್ ಕಾಲೇಜ್ ಶಿಫ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಕುಮಾರಸ್ವಾಮಿ ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇಬ್ರು ಸೇರಿ ಡಿಕೆ ಬ್ರದರ್ಸ್ ಅನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ವೇದಿಕೆ ಮಾಡಿಕೊಂಡು ಕಟ್ಟಹಾಕೋ ಪ್ರಯತ್ನ ಮಾಡಲಿದ್ದಾರೆ ಅನ್ನೋ ಸೂಚನೆಗಳು ಲಭ್ಯವಾಗ್ತಾ ಇದೆ. ಚಂದನ್ ಪಟೇಲ್ ಇದು ಮೆಡಿಕಲ್ ಕಾಲೇಜು ಒಂದು ನೆಪ ಮಾತ್ರ, ಬಟ್ ಟಾರ್ಗೆಟ್ ಇರೋದು ಡಿಕೆ ಬ್ರದರ್ಸ್ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು. ಅದಕ್ಕೆ ಸಂಘಟಿತ ಹೋರಾಟ ಅಂತೆ ಕುಮಾರಸ್ವಾಮಿ ಯಡಿಯೂರಪ್ಪನವರದು. ಅಫ್ಕೋರ್ಸ್, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದ ಚಾಣಕ್ಯ ರಾಜಕಾರಣಿ. ಈಸ್ ಎ ನಾಟ್ ಓನ್ಲಿ ಪೊಲಿಟಿಕ್ಸ್, ಈಸ್ ಎ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಆದರೆ ನೀವು ಈ ಕಳೆದ ಚುನಾವಣೆ ಗೊತ್ತು, ಅಷ್ಟು ಸುಲಭ ಅಲ್ಲ. ಬಿಜೆಪಿಯನ್ನು ಅದು ಸಾಮಾಜಿಕ ಜಾಲತಾಣ ಇರ್ಬೋದು, ಅವರ ತಂತ್ರಗಾರಿಕೆ ಪ್ರತಿತಂತ್ರ ಆಗ್ತಂಥವ್ರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಡಿ ಕೆ ಶಿವಕುಮಾರನ್ನ ಮಣಿಸಿದ್ರೆ ನಾವು ಒಂದಷ್ಟು ಗೆದ್ದಂತೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ. ಅಟ್ ದ ಸೇಮ್ ಟೈಮ್ JDS ಕೂಡ ಇದೇ ಲೆಕ್ಕಾಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲಿ ಮಣಿಸಬೇಕು? ಕನಕಪುರದಲ್ಲಿ ಅವ್ರನ್ನ ಸೋಲ್ಸೋಕ್ಕಾಗಲ್ಲ, ಯಾಕಂತೇಳಿ 1.5 ಲಕ್ಷ ಮತದ ಅಂತರದಿಂದ ಗೆದ್ದಂಥವ್ರು. ಹಾಗಾಗಿ ಅವರ ಜಿಲ್ಲೆಯಲ್ಲಿ ಅವ್ರನ್ನ ಕಟ್ಟಿ ಹಾಕಬೇಕು. ರಾಮನಗರದಲ್ಲಿ ಅವರ ಜಿಲ್ಲೆ ಜನರಿಂದಲೇ ಅವರನ್ನ ವಿಲನ್ ಮಾಡಬೇಕನ್ನೋದು ಇವರ ಲೆಕ್ಕಾಚಾರ. ಯೇಸು ಪ್ರತಿಮೆ ಇಶ್ಯೂದಲ್ಲಿ ಹೋರಾಟವನ್ನು ಮಾಡಿದ್ರೆ ಆದರೆ ಸಕ್ಸಸ್ ಆಗಲಿಲ್ಲ. ಆದರೆ ಇದೀಗ ರಾಮನಗರಕ್ಕಿದ್ದಂಥ ಕಾಲೇಜನ್ನು ಕನಕಪುರಕ್ಕೆ ಶಿಫ್ಟ್ ಮಾಡ್ತಿರೋದು ಅತಿ ದೊಡ್ಡ ಇಶ್ಯೂ ಆಗ್ತಿರ್ತಕ್ಕಂಥ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಲ್ಲಿಗೆ ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಆಗಿದ್ದಂಥ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಅದನ್ನ
ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿದ್ರು. ಈಗ ಅಟ್ ದ ಸೇಮ್ ಟೈಮ್ ಮತ್ತೆ ಇವ್ರದೇ ಸರ್ಕಾರ ಬಂತು, ಅವ್ರು ಕನಕಪುರಕ್ಕೆ ತಗೊಂಡು ಹೋದ್ರು. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಿದೆ. ಯಾರೇ ಆದರೂ ಕೂಡ ಅವರವರ ಜಿಲ್ಲೆಗಳಲ್ಲಿ ಅವರವರ ಊರಿನಲ್ಲಿ ಏನಾದರೂ ಒಂದು ಮಾಡ್ಬೇಕಂತಿರುತ್ತೆ. ಅದರ ಭಾಗವಾಗಿ ಅದು ಡಿ ಕೆ ಶಿವಕುಮಾರ್ ಅವ್ರ ಸ್ವಾರ್ಥ ಇರ್ಬೋದು, ಆದರೆ ಅಲ್ಲಿಯ ಅವರ ಒಂದು ಕೆಪಾಸಿಟಿ ಕೂಡ ಹೌದು. ಆದರೆ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ರಾಮನಗರದಲ್ಲೇ ಈಗ ಅದು ಓಪನ್ ಮಾಡ್ತಿದ್ದಾರೆ. ಆದರೆ ಅವ್ರು ಹೇಳ್ತಿರೋದು ಅಲ್ಲಿ ಇರುತ್ತೆ, ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರುತ್ತೆ, ಆದರೆ ನಾವು ತಗೊಂಡೋಗಿರುವಂಥದ್ದು ಮೆಡಿಕಲ್ ಕಾಲೇಜ್ ಅಂತೇಳಿ. ಹಾಗಾಗಿ ಇದನ್ನ ಇವರು ಈಗ ಈ ಅಖಾಡಕ್ಕೆ ಅಶ್ವಥ್ ನಾರಾಯಣರವರು ಇಳಿದಿರುವಂಥದ್ದು. ಯಾಕಂದರೆ ಅಶ್ವಥ್ ನಾರಾಯಣ ಪಕ್ಕದ ಮಾಗಡಿಯವರು, ಅಶ್ವಥ್ ನಾರಾಯಣವ್ರಿಗೆ ಅಪೋಸಿಷನ್ ಅಂತ ಹೇಳಿದ್ರೆ ಅಪೋಸಿಟ್ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದ್ರೆ ಮಾತ್ರ ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರಿಗೆ ಒಂದಷ್ಟು ಸ್ಥಾನಮಾನ ಗೌರವ. ಹಾಗಾಗಿ ಅವರು ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಟ ಮಾಡಬೇಕು. ಇದು ಅಟ್ ದ ಸೇಮ್ ಟೈಮ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದೊಂದು ಅಸ್ತ್ರ. ಯಾಕಂದರೆ ಅವರು ಕನಕಪುರದಲ್ಲಿ JDS ಯಾವತ್ತೂ ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಇದೊಂದು ಅಸ್ತ್ರ. ಈ ಅಸ್ತ್ರದ ಜೊತೆಗೆ ಯಡಿಯೂರಪ್ಪನವರು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಎಮರ್ಜ್ ಆಫ್ ಡಿ ಕೆ ಶಿವಕುಮಾರ್ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಅವರು ಬೆಳೆದು ಬಂದ ಹಾದಿ ನೋಡಿದ್ರೆ ಮಚ್ ಪವರ್ಫುಲ್ ಅಂತ ಕಾಣೋಕ್ ಸಿಗ್ತಾ ಇದ್ರೆ. ಇಬ್ರಿಬ್ರು ಮಾಜಿ ಸಿಎಂಗಳು ಹೋರಾಟಕ್ಕೆ ನಿಂತಿರೋದು ಇದೀಗ. ಬಟ್ ಟಾರ್ಗೆಟ್ ಹಾಕೊಂಡಿದ್ದಾರೆ, ಸುಲಭ ಆಗತ್ತಾ ಅನ್ನೋದು ಇರೋದು ಪ್ರಶ್ನೆ. ಈಗ ಒಂದು ನಾವು ಕ್ರಿಕೆಟ್ ಅನಾಲಜಿನ ತಗೊಂಡ್ರೆ ಸ್ಮಿತಾ, ಯಾರು ಬೆಸ್ಟ್ ಬ್ಯಾಟ್ಸ್ಮನ್ ಇದಾರಲ್ಲ, ಅಪೋಸಿಷನ್ ಯಾವತ್ತು ಟಾರ್ಗೆಟ್ ಮಾಡೋದು ಅದೇ ಬೆಸ್ಟ್ ಬ್ಯಾಟ್ಸ್ಮನ್. ಒಂದ್ಸರಿ ನಾವು ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನ ಕಟ್ಟಿ ಹಾಕಿದ್ರೆ ಅಥವಾ ಔಟ್ ಮಾಡಿದ್ರೆ ನಮಗೆ ಮ್ಯಾಚ್ ಗೆಲ್ಲೋದು ಈಸಿ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ನಂಬಿಕೆ. ಅದೇ ಆಧಾರದಲ್ಲಿ ನೋಡಿದಾಗ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ನಾಯಕರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಿರುವಂಥದ್ದು. ಅದರ ಹಿಂದಿನ ಶಕ್ತಿ ಯಾರಂದ್ರೆ ಅಗೇನ್ ಅಲ್ಲೂ ಕೂಡ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ. ಈಗ ಅವರನ್ನೇ ಅವರ ಕ್ಷೇತ್ರದಲ್ಲಿ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ನಡೆಸುವಂಥದ್ದು. ನಾನು ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಎಲ್ಲ ರಂಗದಲ್ಲೂ ಕೂಡ, ನಾಟ್ ಓನ್ಲಿ ಪಾಲಿಟಿಕ್ಸ್, ಬಿಸ್ನೆಸ್ ಎಲ್ಲ ಇರ್ಬೋದು, ಅವ್ರು ಯಾವತ್ತೂ ಒಂದು ಮಾತು ಹೇಳ್ತಿರ್ತಾರೆ, ಮೋರ್ ಸ್ಟ್ರಾಂಗ್ ಇಸ್ ಮೋರ್ ಎನಿಮೀಸ್, ನೋ ಸ್ಟ್ರಾಂಗ್ ಇಸ್ ನೋ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ಹಾಗಾಗಿ ಅವ್ರು ಸ್ಟ್ರಾಂಗ್ ಇದ್ದಾರೆ, ಹಂಗಾಗಿ ಅವರಿಗೆ ಅವ್ರ ವಿರುದ್ಧ ಪಡೆನೂ ಕೂಡ ಜಾಸ್ತಿ. ಕರೆಕ್ಟ್. ಪ್ರಯತ್ನಗಳು ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಸಮಯ ಇರೋದ್ರಿಂದ ಯಾವ ಪ್ರಯತ್ನಗಳು ಯಾವ ರೀತಿ ಫಲ ನೀಡುತ್ತೆ ಮುಂದಿನ ದಿನಗಳಲ್ಲಿ ಅದರ ಬೆಳವಣಿಗೆಯ ವಿಸ್ತೃತ ವಿವರಣೆ ನಿಮ್ಮ ಮುಂದೆ ವಿಶ್ಲೇಷಣೆಯನ್ನು ಇಡ್ತಾ ಹೋಗ್ತೀವಿ. ಸಮಯ ಇದ್ದಷ್ಟೇ. ಧನ್ಯವಾದ ಇಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.